ಮೆಣಸಿನಕಾಯಿ ಬಾತ್ ಮಾಡುವ ಸರಳ ಹಾಗೂ ರುಚಿಯಾದ ವಿಧಾನ. ದಪ್ಪ ಮೆಣಸಿನಕಾಯಿ ಬಾತ್ ಬೇಕಾಗುವ ಸಾಮಗ್ರಿಗಳು. ಮುಖ್ಯ ಸಾಮಗ್ರಿಗಳು: ದಪ್ಪ ಮೆಣಸಿನಕಾಯಿ 4-5 ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ. ಅಕ್ಕಿ 2 ಕಪ್. ಈರುಳ್ಳಿ 1 ದೊಡ್ಡದು ಸಣ್ಣಗೆ ಕತ್ತರಿಸಿಕೊಳ್ಳಿ. ಟೊಮೆಟೊ 2. ಎಣ್ಣೆ 3 ಟೇಬಲ್ ಸ್ಪೂನ್. ತುಪ್ಪ 1 ಟೀ ಸ್ಪೂನ್. ಮಸಾಲಾ ಪುಡಿ: ಬಾತ್ ಪುಡಿ 2-3 ಟೀ ಸ್ಪೂನ್ ಅಥವಾ ವಾಂಗಿಬಾತ್ ಪುಡಿ. ಉಪ್ಪು ರುಚಿಗೆ ತಕ್ಕಷ್ಟು. ಹುಳಿ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಅಥವಾ ಟೊಮೆಟೊ. ಒಗ್ಗರಣೆಗೆ: ಸಾಸಿವೆ 1 ಟೀ ಸ್ಪೂನ್. ಜೀರಿಗೆ 1 ಟೀ ಸ್ಪೂನ್. ಕಡಲೆಬೇಳೆ 1 ಟೇಬಲ್ ಸ್ಪೂನ್. ಉದ್ದಿನಬೇಳೆ 1 ಟೀ ಸ್ಪೂನ್. ಒಣಮೆಣಸು 2. ಕರಿಬೇವು ಕೆಲವು ಎಲೆಗಳು. ಹಿಂಗು ಚಿಟಿಕೆ. ಮಾಡುವ ವಿಧಾನ: ಅಕ್ಕಿ ಬೇಯಿಸಿ. ಅಕ್ಕಿಯನ್ನು ತೊಳೆದು ಕುಕ್ಕರ್ನಲ್ಲಿ ಬೇಯಿಸಿ. ಗಟ್ಟಿಯಾಗಿ ಕಾಳು ಕಾಳಾಗಿರುವಂತೆ ಇರಲಿ. ಮಸಾಲ ತಯಾರಿಸಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸು, ಕರಿಬೇವು, ಹಿಂಗು ಹಾಕಿ. ಈರುಳ್ಳಿ ಮತ್ತು ಮೆಣಸಿನಕಾಯಿ. ಈರುಳ್ಳಿ ಹಾಕಿ ಬಂಗಾರದ ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ದಪ್ಪ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಮೃದುವಾಗುವವರೆಗೆ ಹುರಿಯಿರಿ. ಮಸಾಲೆ ಸೇರಿಸಿ. ಟೊಮೆಟೊ ಬಳಸಿದರೆ ಹಾಕಿ ಬೇಯಿಸಿ. ಬಾತ್ ಪುಡಿ, ಉಪ್ಪು, ಹುಳಿ ಸೇರಿಸಿ ಚೆನ್ನಾಗಿ ಕಲಸಿ. ಅಕ್ಕಿ ಸೇರಿಸಿ. ಬೇಯಿಸಿದ ಅಕ್ಕಿ ಹಾಕಿ ನಿಧಾನವಾಗಿ ಕಲಸಿ. ಕೊನೆಗೆ ತುಪ್ಪ ಹಾಕಿ 2-3 ನಿಮಿಷ ಸಿಂಪಲ್ ಉರಿಯಲ್ಲಿ ಇಡಿ. ಈಗ ಸವಿಯಲು ಸಿದ್ಧ.